ನಮಸ್ಕಾರ. ಇವತ್ತು ನಾವು 2026ರ ಟಿ20 ವಿಶ್ವಕಪ್ ಬಗ್ಗೆ ಮಾತಾಡೋಣ. ನಮ್ಮ ಕೇಳುಗರೊಬ್ಬರು ಕೆಲವು ವರದಿಗಳನ್ನ ಕಳಿಸಿದ್ದಾರೆ. ಭಾರತ ಮತ್ತು ಶ್ರೀಲಂಕಾ ಜೊತೆಯಾಗಿ ಆಯೋಜಿಸುತ್ತಿರುವ ಈ ಟೂರ್ನಿಯ ಬಗ್ಗೆ, ಅದರಲ್ಲೂ ಈ ಭಾರತ-ಪಾಕಿಸ್ತಾನ್ ಪಂದ್ಯದ ಸುತ್ತ ನಡೆದ ಕೆಲವು ಆಸಕ್ತಿಕರ ಬೆಳವಣಿಗೆಗಳ ಬಗ್ಗೆ ಒಂದು ಆಳವಾದ ಚರ್ಚೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹೌದು, ಇದು ಬರೀ ಒಂದು ಕ್ರಿಕೆಟ್ ಪಂದ್ಯಾವಳಿ ಅಲ್ಲ, ಇದಕ್ಕಿಂತ ಬಹಳ ದೊಡ್ಡದು. ಫೆಬ್ರವರಿ 7ರಿಂದ ಮಾರ್ಚ್ 8, 2026ರವರೆಗೆ ನಡೆಯುತ್ತೆ. ಓಕೆ. ಆತಿಥೇಯ ನಗರಗಳು ಅಂದ್ರೆ ನಮ್ಮಲ್ಲಿ ಅಹಮದಾಬಾದ್, ಚೆನ್ನೈ, ದೆಹಲಿ, ಮುಂಬೈ, ಕೋಲ್ಕತ್ತಾ. ಆಮೇಲೆ ಶ್ರೀಲಂಕಾದಲ್ಲಿ ಕೊಲಂಬೋ ಮತ್ತು ಕ್ಯಾಂಡಿ. ಅದರಲ್ಲಿ ನನಗೆ ಮೊದಲು ಕಣ್ಣಿಗೆ ಬಿದ್ದಿದ್ದು ಆ ಟಿಕೆಟ್ ದರ. ಅಂದ್ರೆ ಭಾರತದಲ್ಲಿ ಕೇವಲ 100 ರೂಪಾಯಿಗೆ ಟಿಕೆಟ್ ಸಿಗುತ್ತೆ ಅಂತ ಓದಿದಾಗ ಒಂಥರ ಆಶ್ಚರ್ಯ ಆಯ್ತು ನನಗೆ. ಹೌದು. ಐಸಿಸಿ ಸಿಇಒ ಸಂಜೋಗ್ ಗುಪ್ತಾ ಅವರೇ ಹೇಳಿದ ಹಾಗೆ, ಎಲ್ಲ ಆರ್ಥಿಕ ಹಿನ್ನೆಲೆಯ ಅಭಿಮಾನಿಗಳಿಗೂ ಅವಕಾಶ ನೀಡುವುದು ನಮ್ಮ ಗುರಿ ಅಂತ. ಇದು ಕೇಳೋಕೆ ತುಂಬಾ ಚೆನ್ನಾಗಿದೆ ಅಲ್ವಾ? ಚೆನ್ನಾಗಿದೆ ಅಷ್ಟೇ ಅಲ್ಲ, ಆಕ್ಚುಲಿ ಇದೊಂದು ಸ್ಮಾರ್ಟ್ ಮೂವ್. ಹೇಗೆ ನೋಡಿ, ಕಡಿಮೆ ದರದಲ್ಲಿ ಟಿಕೆಟ್ ಕೊಟ್ರೆ ಏನಾಗುತ್ತೆ? ಸ್ಟೇಡಿಯಂ ಫುಲ್ ಆಗುತ್ತೆ. ತುಂಬಿದ ಸ್ಟೇಡಿಯಂ ಟಿವಿ ಪ್ರಸಾರದಲ್ಲಿ ನೋಡಕ್ಕೆ ಒಂದು ರೀತಿ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ. ಹೌದು ಹೌದು. ಸೊ ಇದು ಪ್ರಸಾರಕರಿಗೆ, ಪ್ರಾಯೋಜಕರಿಗೆ ಎಲ್ಲರಿಗೂ ಹೆಚ್ಚಿನ ಮೌಲ್ಯ ಕೊಡುತ್ತೆ. ಹಾಗಾಗಿ ಇದು ಅಭಿಮಾನಿಗಳಿಗೆ ಮಾತ್ರ ಅಲ್ಲ, ಐಸಿಸಿಯ ಬಿಸ್ನೆಸ್ಗೂ ಒಳ್ಳೆಯದು. ಸರಿ, ಇಲ್ಲಿಂದನೇ ಅಸಲಿ ಕಥೆ ಶುರುವಾಗೋದು. ಒಂದು ಕಡೆ ಅಭಿಮಾನಿಗಳನ್ನು ಹೀಗೆ ಸೆಳೆಯೋ ಪ್ರಯತ್ನ ನಡೀತಿದ್ರೆ, ಇನ್ನೊಂದು ಕಡೆ ಫೆಬ್ರವರಿ 15ರ ಆ ಭಾರತ್-ಪಾಕ್ ಮ್ಯಾಚ್ ಕೊಲಂಬೋದಲ್ಲಿ. ಹೌದು, ಆ ಪಂದ್ಯ ನಡೆಯುತ್ತೋ ಇಲ್ವೋ ಅನ್ನೋ ಅನುಮಾನ ಶುರುವಾಗಿತ್ತು. ಏನಿದು ಸಂಭವ? ಎಲ್ಲ ಶುರುವಾಗಿದ್ದು ಬಾಂಗ್ಲಾದೇಶದಿಂದ. ಅವರು ಭದ್ರತಾ ಕಾರಣ ಕೊಟ್ಟು ಭಾರತದಲ್ಲಿರೋ ತಮ್ಮ ಮ್ಯಾಚ್ಗಳನ್ನ ಶ್ರೀಲಂಕಾಗೆ ಶಿಫ್ಟ್ ಮಾಡಿ ಅಂತ ಒತ್ತಾಯ ಮಾಡಿದ್ರು. ಓಕೆ. ಐಸಿಸಿ ಇದಕ್ಕೆ ಒಪ್ಲಿಲ್ಲ. ಆಗ ಅವರು, ಸರಿ, ಹಾಗಾದ್ರೆ ನಾವು ಟೂರ್ನಿಯನ್ನೇ ಬಹಿಷ್ಕರಿಸ್ತೀವಿ ಅಂದ್ರು. ಅವರಿಗೆ ಸಪೋರ್ಟ್ ಆಗಿ ಪಾಕಿಸ್ತಾನ ಕೂಡ ನಾವು ಭಾರತದ ವಿರುದ್ಧ ಆಡಲ್ಲ ಅಂತ ಹೇಳಿಬಿಡ್ತು. ಕೈರಿ, ಒಂದು ಪಂದ್ಯ ರದ್ದಾದ್ರೆ ಅಷ್ಟೇ ತಾನೇ, ಯಾಕಿದು ಇಷ್ಟೊಂದು ದೊಡ್ಡ ವಿಷಯವಾಯಿತು? ಅದೇ ಅಸಲಿ ವಿಷಯ. ವರದಿಗಳ ಪ್ರಕಾರ ಆ ಒಂದು ಪಂದ್ಯ ಏನಾದರೂ ರದ್ದಾಗಿದ್ರೆ ಐಸಿಸಿಗೆ ಸುಮಾರು 174 ಮಿಲಿಯನ್. ಎಷ್ಟು? ಅಂದ್ರೆ ನಮ್ಮ ಲೆಕ್ಕದಲ್ಲಿ ಏಕದೇಶ 1560 ಕೋಟಿ ರೂಪಾಯಿ ನಷ್ಟ ಆಗ್ತಿತ್ತು. ಅಪ್ಪಾ, ಒಂದ್ ನಿಮಿಷ, 1560 ಕೋಟಿ ರೂಪಾಯಿ ಒಂದೇ ಒಂದು ಮ್ಯಾಚ್ಗೆ? ಇದು ನಂಬಕ್ಕಾಗ್ತಿಲ್ಲ. ಖಂಡಿತ, ಇದು ಬರೀ ಟಿಕೆಟ್ ಹಣ ಅಲ್ಲ. ಹಾಗಾದ್ರೆ? ಯಾಕಂದ್ರೆ ಈ ಪಂದ್ಯದ ಪ್ರಸಾರ ಹಕ್ಕುಗಳೇ ಇಡೀ ಟೂರ್ನಿಯ ಆರ್ಥಿಕತೆಯ ಬೆನ್ನೆಲುಬು. ಪ್ರಸಾರಕರು ತಮ್ಮ ಅತ್ಯಂತ ದುಬಾರಿ ಜಾಹೀರಾತುಗಳನ್ನ ಇದೇ ಮ್ಯಾಚ್ ಟೈಮಲ್ಲಿ ಸೇಲ್ ಮಾಡ್ತಾರೆ. ಓ, ಹಾಗೆ? ಹೌದು. ಪ್ರಾಯೋಜಕರು ಇದೇ ಪಂದ್ಯದಲ್ಲಿ ಕಾಣಿಸ್ಕೊಳ್ಳಕ್ಕೆ ಪ್ರೀಮಿಯಂ ಹಣ ಕೊಡ್ತಾರೆ. ಇದು ರದ್ದಾದ್ರೆ ಇಡೀ ಟೂರ್ನಿಯ ಆರ್ಥಿಕ ಮೌಲ್ಯನೇ ಕುಸಿದು ಹೋಗುತ್ತೆ. ಅದಕ್ಕೆ ಐಸಿಸಿ ಈ ಪಂದ್ಯವನ್ನ ಬಿಟ್ಕೊಡೋಕೆ ರೆಡಿ ಇರಲಿಲ್ಲ. ಕೊನೆಗೆ ಮಾತುಕತೆ ಆಯ್ತು? ಹೌದು. ಹಲವು ಸುತ್ತಿನ ಮಾತುಕತೆಗಳ ನಂತರ ಪಾಕಿಸ್ತಾನ ಸರ್ಕಾರ ಆಡೋಕೆ ಒಪ್ಪಿಗೆ ಸೂಚಿಸಿತು. ಸರಿ, ಹಾಗಾದ್ರೆ ಇಷ್ಟೆಲ್ಲ ರಾಜಕೀಯ, ಆರ್ಥಿಕ ಹಗ್ಗಜಗ್ಗಾಟದ ನಂತರ ತಂಡಗಳು ಮೈದಾನಕ್ಕಿಳಿದಾಗ ಯಾರ ಕೈ ಮೇಲಾಗಬಹುದು? ಟಿ20 ವಿಶ್ವಕಪ್ನಲ್ಲಿ ಇವರಿಬ್ಬರ ಮುಖಾಮುಖಿ ದಾಖಲೆ ಹೇಗಿದೆ? ಅಂಕಿಅಂಶಗಳು ಸ್ಪಷ್ಟವಾಗಿ ಭಾರತದ ಪರ ಇವೆ. ಈವರೆಗೆ 8 ಪಂದ್ಯಗಳು ನಡೆದಿವೆ. ಅದರಲ್ಲಿ ಭಾರತ 7 ಗೆದ್ದಿದೆ, ಪಾಕಿಸ್ತಾನ ಗೆದ್ದಿರೋದು ಒಂದೇ ಒಂದು ಪಂದ್ಯ. 2007ರ ಮೊದಲ ವಿಶ್ವಕಪ್ನ ಫೈನಲ್ ಪಂದ್ಯ ಟೈ ಆಗಿತ್ತು, ನೆನ್ಪಿದ್ಯಾ? ಓ, ಆ ಬಾಲ್ಔಟ್ ನನ್ಗೆ ಚೆನ್ನಾಗ್ ನೆನ್ಪಿದೆ. ಕ್ರಿಕೆಟ್ನ ಪೆನಾಲ್ಟಿ ಶೂಟೌಟ್ ಥರ ಬೌಲರ್ಗಳು ಖಾಲಿ ಸ್ಟಂಪ್ಸ್ಗೆ ಗುರಿ ಇಡಬೇಕು. ಎಂಥ ರೋಚಕ ಕ್ಷಣಗಳವು. ಹೌದು, ಅದು ಈ ಪೈಪೋಟಿಗೆ ಒಂದು ಬೇರೆನೇ ಆಯಾಮ ನೀಡಿತ್ತು. ಸದ್ಯದ ಫಾರ್ಮ್ ನೋಡಿದ್ರೂ ಭಾರತ ಟಿ20ಯಲ್ಲಿ ನಂಬರ್ 1 ತಂಡ. ಕಳೆದ 13 ಸರಣಿಗಳಲ್ಲಿ ಸೋತಿಲ್ಲ. ಪಾಕಿಸ್ತಾನ ತಂಡದಲ್ಲಿ ಸ್ವಲ್ಪ ಅಸ್ಥಿರತೆ ಇದೆ, ಆಂತರಿಕ ಬದಲಾವಣೆಗಳು, ಆ ತರದ ಸಮಸ್ಯೆಗಳು. ಹಾಗಾಗಿ ಮೈದಾನದ ಮೇಲೆ, ಆಟಗಾರರ ಮೇಲೆ ಒತ್ತಡ ಇದ್ರೆ, ಮೈದಾನದ ಹೊರಗೆ ಅಂದ್ರೆ ನಮ್ಮ ಕರ್ನಾಟಕದ ಅಭಿಮಾನಿಗಳಿಗೂ ಒಂದು ಒಳ್ಳೆ ಸುದ್ದಿ ಇದೆ ಅಲ್ವಾ? ಖಂಡಿತ. ಈ ಬಾರಿ ಐಸಿಸಿ ವಿನಯ್ ಕುಮಾರ್, ವಿಜಯ್ ಭಾರದ್ವಾಜ್, ವೇದ ಕೃಷ್ಣಮೂರ್ತಿ ಸೇರಿದಂತೆ 12 ಕನ್ನಡಿಗರನ್ನ ಒಳಗೊಂಡ ವೀಕ್ಷಕ ವಿವರಣೆ ತಂಡವನ್ನು ಪ್ರಕಟಿಸಿದೆ. ಅದ್ಭುತ. ಇದು ಕನ್ನಡದಲ್ಲಿ ಕ್ರಿಕೆಟ್ ನೋಡೋರಿಗೆ ಹಬ್ಬದ ವಾತಾವರಣ ಸೃಷ್ಟಿಸಲಿದೆ. ಹೌದು. ಅವಕಾಶ ಮತ್ತೆ ಅದರ ಹಿಂದೆ ನಡೆಯುವ ಸಾವಿರಾರು ಕೋಟಿ ರೂಪಾಯಿಗಳ ಆರ್ಥಿಕ ಮತ್ತು ರಾಜತಾಂತ್ರಿಕ ಆಟದ ಕಥೆ. ಹೌದು. ಇದನ್ನೊಮ್ಮೆ ಯೋಚಿಸಿ ನೋಡಿ. 2026ರಲ್ಲೇ ಪುರುಷರ ಅಂಡರ್ 19 ಮತ್ತು ಮಹಿಳಾ ಟಿ20 ವಿಶ್ವಕಪ್ನಲ್ಲೂ ಭಾರತ-ಪಾಕಿಸ್ತಾನ ತಂಡಗಳು ಮುಖಾಮುಖಿಯಾಗಲಿವೆ. ಹೌದಲ್ವಾ? ಕೇವಲ ಒಂದು ಪಂದ್ಯದ ಸುತ್ತ ಇಷ್ಟೆಲ್ಲ ನಾಟಕ ನಡೆಯುತ್ತಿದ್ದರೆ, ಒಂದೇ ವರ್ಷದಲ್ಲಿ ಈ ಸರಣಿ